ಬಂದಿರೋ ಹಲಸೆ ಇರ್ತದೆ. ಓಕೆ. ಈಗ ನಾವು ಇಲ್ಲಿಂದಾನೇ ಹೋಗ್ತೀವಿ. ಹ್ಞೂ. ಇಲ್ಲಿಂದ ಹೋಗಿದ ತಕ್ಷಣ ಒಂದು ಮರಕ್ಕೆ ಹೋಗ್ಲಿ ಮಾಡಿದ್ದಾರೆ. ಒಂದು ಓಕೆ. ಅಂದ್ರೆ ಮರ ಬೆಳೆಯುತ್ತೆ. ಇರ್ಲಿ ಅದಕ್ಕೂ ಜೀವ. ಓಕೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಗ ಹಣ್ಣು. ಈಗ ಬೆಳಿತೈತೆ, ಬರುತ್ತೆ ಸೀಸನ್. ಅದ್ರ ಸೀಸನ್ ಬಂದಾಗ ಅಲ್ಲಿ ಮರ ಕುಡ್ದು ಸಾಕಾಗಿದ ತಕ್ಷಣ ಜಾಮ್ ಆಗ್ಬಿಡುತ್ತೆ. ಇಲ್ಲಿ ಬನ್ನುತ್ತೆ ಆವಾಗ ಮೂತ್ರಗಳೆಲ್ಲ ಇಲ್ಲಿ ಬರುತ್ತೆ. ಇದು ಮೋಟ್ರು ಹಿಂಗ ಆನ್ ಮಾಡಿದ್ರೆ ನೀರು ದುಬುಕ್ ಹೋಗುತ್ತೆ, ಎಲ್ಲದಕ್ಕೂ ಹೋಗುತ್ತೆ, ಇಲ್ಲೂ ಬರುತ್ತೆ ಎಲ್ಲ. ಆಮೇಲೆ ಇದು ಗೊತ್ತಲ್ವ ಇದು ಮಾಡೋದು, ತೊಟ್ಟಿ ಹತ್ರ ಬನ್ನಿ ನೋಡಿ ಬಂಧುಗಳು. ಈ ರೀತಿ ಒಂದು ಸಂಗ್ರಹಣೆ ಮಾಡಿ ಇವರು ಜೀವಾಮೃತವನ್ನು ನೋಡಿ ಯಾವ ರೀತಿ ಒಂದು ತೊಟ್ಟಿ ಮಾಡಿದ್ದಾರೆ. ಎಲ್ಲ ಒಂದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತ ಸಾವಯವ ಗೊಬ್ಬರ ನಮ್ಮಲ್ಲಿ. ಇದನ್ನ ತೆಗೆದ್ಬಿಟ್ಟು ಯಾವ ಗಿಡಕ್ಕೆ ಹಾಕಿದ್ರು ಎಷ್ಟು ಚೆನ್ನಾಗಿ ಬೆಳೆಯುತ್ತಲ್ಲ, ಆ ಮೂತ್ರ ಗೊಬ್ಬರ ಹುಲ್ಲು ಗಿಲ್ಲು ಎಲ್ಲ ತಂದು ಇದ್ರೊಳಗೆ ಹಾಕೋದು ನೀವು. ಓಕೆ. ಇದ್ರೊಳಗೆ ತಂದು ನೋಡಿ, ಅಲ್ಲಿ ನೋಡಿ ಗಿಡಗಳೇ ಬೆಳೆದಿದೆ. ಅದ್ರೊಳಗೆ ನಾವು ನಾಟಿ ಮಾಡಿಲ್ಲ, ಏನು ಮಾಡಿಲ್ಲ, ಗೊಬ್ಬರ ಮೂತ್ರ ಹಾಕಿದ್ದು. ಒಂದು ಬೀಜ ಅದ್ರೊಳಗೆ ಹಾಕಿದ್ರೆ ಎಷ್ಟೋ ಸಾವಿರ ಬೀಳುತ್ತೆ. ಯೋಚನೆ ಮಾಡಿ ಸ್ವಲ್ಪ, ಪ್ರಕೃತಿ ಎಷ್ಟು ಚೆನ್ನಾಗಿರ್ಬೋದು. ಆ ಪ್ರಕೃತಿಯನ್ನು ನಾಶ ಮಾಡಬಾರ್ದು. ಇವತ್ತು ನಮಗೆ ಬದುಕಲಿಕ್ಕೆ ಪ್ರಕೃತಿಯೇ ಕಾರಣ ಆಗಿದೆ ಅಲ್ವಾ? ಬನ್ನಿ ತೋರಿಸ್ತೀನಿ, ಬನ್ನಿ ನೋಡಿ ಎಷ್ಟೊಂದು ಬಾಳೆ ಗಿಡಗಳಿವೆ ನೋಡಿ, ಎಷ್ಟೊಂದು ಎಲ್ಲ ಇದೆ. ಇದಕ್ಕೆಲ್ಲ ನೀವು ಇದೇ ಗೊಬ್ಬರ ಹಾಕ್ತಾ ಇರೋದು? ಇಲ್ಲಿ ನೋಡಿ ಇವೆಲ್ಲನೂ ಅದೇ, ಇದು ಅದೇ. ನಿಮಗೊಂದು ಮಸಾಲ ತೋರಿಸ್ತೀನಿ. ಅಂಗಡಿಯಲ್ಲಿ ಸಿಗೋ ಗರಂ ಮಸಾಲಕ್ಕಿಂತ ಬರೀ ಅದು ಒಂದು ಎಲೆ ಹಾಕಿದ್ರೆ ಏನು ಚಂದ ಸಾರಾಗುತ್ತೆ ಗೊತ್ತಾ. ಅದು ನಾವು ಇಲ್ಲಿಂದಾನೇ ಒಯ್ಯೋದು. ಇವ್ರು ಶಿವಪ್ಪ ಸರ್ ಅವ್ರು ಏನೇನು ಬೆಳೆಸ್ತಾರೆ ಗೊತ್ತಾ ನಿಮಗೆ? ನೋಡಿ ಇಲ್ಲೂ ಗೊಬ್ಬರ ಹಾಕಿದೀವಿ, ಅದು ಗೊಬ್ಬರ ಆಗಿ ಮತ್ತೆ ಹರಡುತ್ತೆ, ಮತ್ತೆ ಜಾಸ್ತಿ ಬೀಳುತ್ತೆ. ನೋಡಿ ಬನ್ನಿ, ಅಲ್ಲಿ ನೋಡಿ ಅಲ್ಲಿ ಹಚ್ಚಿದ್ದಾರೆ ನಮ್ಮ ಇವುಗಳು, ತೋರಿಸ್ತೀನಿ. ಈ ಥರ ಎಲ್ಲ ನೀವು ಬಂದು ಕಲೀರಿ ಇಲ್ಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಗೂ ಬಹಳ ಖುಷಿ ಆಯಿತು ಈ ರೀತಿಯ ಒಂದು ಸ್ಥಳಗಳನ್ನು ನೋಡಿ. ನಮ್ಮ ಕರ್ನಾಟಕದ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ಲ, ಏನಿದು? ಇದ್ರೊಳಗೆ ಇಷ್ಟಕ್ಕೊಂದು ಮಣ್ಣು ಹಾಕ್ತಿವಿ, ಸ್ವಲ್ಪ ಬೀಜ ಹಾಕ್ತಿವಿ. ಮೊಳಕೆ ಹೊಡೆದಿದ ತಕ್ಷಣ ಬೇರೆದ್ರಲ್ಲಿ ತೆಗಿತೀವಿ. ಆ ತೆಗ್ದಿದ್ದಾದ್ಮೇಲೆ ಕವರ್ದ್ರಲ್ಲಿ ಹಾಕ್ತಿವಿ. ಕವರ್ ಆದ್ಮೇಲೆ ಆ ಕವರ್ ಹೊಡ್ಯಕ್ಕೆ ಬಂದಾಗ ಇದ್ರೊಳಗೆ ಹಾಕ್ತಿವಿ. ಇದ್ರೊಳಗೆ ನೀರ್ ಗೀರ್ ಏನೂ ಇಲ್ಲ ಅಂತ ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ಆ ಕಡೆ ಎಲ್ಲ ನೀರು ಬಿಡೋದು ಎಲ್ಲ ವ್ಯವಸ್ಥೆ ಐತಿ. ಈಗ ಹಾಕಿಲ್ಲ, ಆಮೇಲೆ ಹಾಕ್ತೀವಿ ನಾವು. ಏನೂ ಒಣಗಿಲ್ಲ, ಬನ್ನಿ ಬೇಕಾದ್ರೆ ತೋರಿಸೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಹೊಡೆದು ಬಂದು ಗಿಡ ಬೆಳೆದಿದೆ.